ಕೋಡಿಮಠದ ಸ್ವಾಮೀಜಿ ಮತ್ತೊಮ್ಮೆ ಭಯಾನಕ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ರಾಜಕೀಯ, ಸಿಎಂ ಬದಲಾವಣೆ, ಪ್ರಕೃತಿ ವಿಕೋಪ ಹಾಗೂ ಸಾವು ನೋವಿನ ಬಗ್ಗೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿ ಅವರು ಗಂಭೀರ ಎಚ್ಚರಿಕೆ ನೀಡಿದ್ದಾರೆ. ಹಾವೇರಿ ನಗರದಲ್ಲಿ ಮಾತನಾಡಿದ ಸ್ವಾಮೀಜಿ, ಡಿಸೆಂಬರ್ ತಿಂಗಳ ನಂತರ ರಾಜ್ಯದಲ್ಲಿ ಸಾವು ನೋವು ಇನ್ನು ಹೆಚ್ಚಾಗಲಿದೆ ಎಂದು ಭವಿಷ್ಯ ನುಡಿದರು. ಶಿವನ ಮುಡಿಯ ಮಲ್ಲಿಗೆಯ ಹೂವು ಬಲಪಾದದಿಂದ ಬಿದ್ದಿರುವುದು ಸಂಕೇತವಾಗಿದೆ. 2 ಹೂವು ಶಿವನ ಪಾದ ಸೇರ್ತವೆ ಎಂದು ಮಾರ್ಮಿಕವಾಗಿ ಹೇಳಿದ ಅವರು, ಯುಗಾದಿ ಕಳೆಯುವವರೆಗೆ ಕಷ್ಟಗಳು ಹೆಚ್ಚಾಗಲಿದೆ ಎಂದು ಎಚ್ಚರಿಸಿದ್ರು. ಹಿಂದೆ ಅರಸರ ಅರಮನೆಗೆ ಕಾರ್ಮೋಡ ಕವಿದಿದೆ ಎಂದು ಹೇಳಿದ್ದೆ, ಅದರ ಅರ್ಥ ಈಗ ಕಾಣಿಸ್ತಿದೆ ಅಂದ್ರು. ಹಾವೇರಿಯಲ್ಲಿ ಮಾತನಾಡಿದ ಕೋಡಿ ಶ್ರೀಗಳು, ಅಂಬಲಿ ಹಳಸಿತು, ಕಂಬಳಿ ಹಾಸಿತು, ಕೈಲಾಸದಲ್ಲಿ ಕೈಪೂಜೆ ನಡೆಯುತ್ತೆ ಎಂದು ಹಿಂದೆ ಹೇಳಿದ್ದೆ ಎಂದು ಸ್ಮರಿಸಿದ್ರು. ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯ ಉಳಿಸಿದರು, ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಾಮ್ರಾಜ್ಯ ಉಳಿಸಿದ್ರು, ಕುರುಬ ಸಮಾಜ ಪ್ರಕೃತಿಯಿಂದ ಭವಿಷ್ಯ ತಿಳಿದ ಸಮಾಜ ಎಂದು ಹೇಳಿದ್ರು. ಹಾಲುಮತ ಸಮಾಜದ ಕುರಿತು ಮಾತನಾಡಿದ ಸ್ವಾಮೀಜಿ, ಇದು ದೈವಿ ಶಕ್ತಿ ಹೊಂದಿದ ಪುರಾತನ ಮತ. ಹಾಲು ಮತದಿಂದ ಅಧಿಕಾರ ಬಿಡಿಸಿಕೊಳ್ಳುವುದು ಕಷ್ಟ ಎಂದು ಮಾರ್ಮಿಕವಾಗಿ ನುಡಿದ್ರು. ಭಾರತೀಯ ಪರಂಪರೆಯಲ್ಲಿ ಜ್ಯೋತಿಷ್ಯಕ್ಕೆ ಮಹತ್ವದ ಸ್ಥಾನವಿದ್ದು, ಹಿಂದಿನ ಕಾಲದಲ್ಲಿ ವ್ಯಾಪಾರಿಗಳು, ಉದ್ಯಮಿಗಳು, ರಾಜ ಮಹಾರಾಜರು ಸಂಕ್ರಾಂತಿ ಹಾಗೂ ಯುಗಾದಿ ಭವಿಷ್ಯವನ್ನ ನಂಬುತ್ತಿದ್ರು ಎಂದು ಹೇಳಿದ್ರು. ರಾಜ್ಯ ರಾಜಕೀಯದ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿದ ಕೋಡಿ ಶ್ರೀಗಳು, ಬಜೆಟ್ ಮುಗಿಯುವವರೆಗೆ ಸಿಎಂ ಕುರ್ಚಿಗೆ ಯಾವುದೇ ತೊಂದರೆ ಇಲ್ಲ ಅಂದ್ರು. ಆದ್ರೆ ಬಜೆಟ್ ಬಳಿಕ ಅವರು ಸ್ವಯಂ ಸ್ಥಾನ ಬಿಡಿಸಿದ್ರೆ ಮಾತ್ರ ಬೇರೆಯವರಿಗೆ ಮುಖ್ಯಮಂತ್ರಿಯಾಗುವ ಯೋಗ ಇದೆ ಎಂದು ಸ್ಪಷ್ಟಪಡಿಸಿದ್ರು. ಸಾವು ನೋವಿನ ವಿಚಾರಕ್ಕೆ ಮರಳಿದ ಸ್ವಾಮೀಜಿ, ಯುಗಾದಿ ಕಳೆಯುವವರೆಗೆ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಲಿದೆ ಅಂದ್ರು. ಚೀನಾದಲ್ಲಿ ಏನಾಯಿತು ಎಂದು ಪ್ರಶ್ನಿಸಿದ ಅವರು, ಜಾಗತಿಕ ಮಟ್ಟದಲ್ಲಿಯೂ ದೊಡ್ಡ ಬದಲಾವಣೆಗಳು ಸಂಭವಿಸಲಿದೆ ಎಂದು ಸೂಚಿಸಿದ್ರು. 2026ಕ್ಕೆ ಈ ಕಷ್ಟಗಳು ಇನ್ನೂ ಹೆಚ್ಚಾಗಲಿದೆ ಎಂದು ಪುನರ್ ಉಚ್ಚರಿಸಿದ್ರು. ನಿನ್ನೆ ಬೆಳಗಾವಿಯಲ್ಲೂ ಭವಿಷ್ಯ ನುಡಿದ ಕೋಡಿ ಶ್ರೀಗಳು, ಅರಸನ ಅರಮನೆಗೆ ಕಾರ್ಮೋಡ ಕವಿದಿದೆ, ಅರಸನ ಭಂಡಾರವೇ ಬಜೆಟ್ ಎಂದು ಹೇಳಿದ್ರು. ವರ್ಷದ ಬಜೆಟ್ ಬಳಿಕ ಸ್ಥಾನ ಬಿಟ್ರೆ ಮಾತ್ರ ಹೊಸೊಬ್ಬರಿಗೆ ಅವಕಾಶ, ಇಲ್ಲವಾದ್ರೆ ಕೇಂದ್ರದಲ್ಲೂ ಹಾಗೂ ರಾಜ್ಯದಲ್ಲೂ ಬದಲಾವಣೆ ಕಷ್ಟ ಎಂದು ಭವಿಷ್ಯ ನುಡಿದಿದ್ರು. ಹೊಸ ವರ್ಷ 2026ರ ಸಂತಸದ ವರ್ಷವಾಗುತ್ತಾ ಅಥವಾ ಸಂಕಷ್ಟಗಳ ಸರಮಾಲೆಯಾಗುತ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಕೋಡಿ ಶ್ರೀಗಳು, ಜ್ಯೋತಿಷ್ಯದಲ್ಲಿ ಸಂಕ್ರಾಂತಿ ಫಲ ಮತ್ತು ಯುಗಾದಿ ಫಲ ಎರಡೂ ಮಹತ್ವದೆಂದು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬ ಸಂದೇಶವನ್ನ ನೀಡಿದ್ರು. ನಿಮ್ಮ ಪ್ರಕಾರ ಕೋಡಿ ಶ್ರೀಗಳ ಈ ಎರಡನೇ ಭವಿಷ್ಯದ ಬಗ್ಗೆ ಅಭಿಪ್ರಾಯ ಏನು? ಕೋಡಿ ಶ್ರೀಗಳು ನುಡಿದ ಭವಿಷ್ಯ ಇದುವರೆಗೂ ಸತ್ಯವಾಗಿ ನಡೆದಿದೆಯಾ ಇಲ್ಲವಾ ಎಂಬ ವಿಚಾರದ ಬಗ್ಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.